ವ್ಯವಸಾಯ ಜನಕ್ಕೆ ಬರ್ರಿ, ನಿಮಗೆ ಲೋ ವೋಲ್ಟೇಜ್ ಬರ್ತದ, ನಿಮಗೆ ಅಲ್ಲಿಗೆ 2 ಫೇಸ್ ಕರೆಂಟ್ ಜಾಸ್ತಿ ಟೈಮ್ ಇರೋದು, ನಮಗೆ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿಗೆ ಇರೋದು, ನಮಗೆ ಲೋ ವೋಲ್ಟೇಜ್ ಕರೆಂಟ್ ಬಂದಿದ್ರ ಈ ಮೋಟರ್ ನೋಡಿದ್ರ ನಮಗೆ ಅಡ್ವಾನ್ಸ್ ಮೋಟರ್ ಅದಾವು. ಇದು ಮೋಟರ್ ನೋಡಿದ್ರೆ ನಿಮಗೆ ಡಿಸಿ ಮೋಟರ್, ಇದು ಲೋ ವೋಲ್ಟೇಜ್ ದಲ್ಲಿ ನಡೆಯೋದು. ಈ ಮೋಟರ್ 1500 ಫೀಟ್ ದಲ್ಲಿ ಇಳಿಸಿ ನಿಮ್ ಮೋಟರ್ ನಡೆಯೋದ್ರ ಕೊಡ್ಬೋದು. ಇದೇ ನೋಡಿದ್ರ ಈ ಮೋಟರ್ ನಿಮ್ಗೆ 250ರಿಂದ 400 ವೋಲ್ಟೇಜ್ ಬಂದಿರೋಲ್ಲಿ ನಡೆಯೋದು, ನಿಮ್ಗೆ ಸಿಂಗಲ್ ಫೇಸದಲ್ಲಿ 150 ಬಂದಿರೋಲ್ಲಿ ನಡೆಯೋದು. ಇದಕ್ಕೆ ನಿಮ್ದು ಹಳೆಯ ಮೋಟರ್ ನೋಡಿದ್ರ ಕರೆಂಟ್ ಮೋಟ್ರು, ಇದು ನೋಡಿದ್ರೆ ನಿಮ್ಗೆ ನಿಮ್ದು ವೆಯ್ಟ್ ಜಾಸ್ತಿ ಬರ್ತದೆ. ಇದಕ್ಕೆ ನಿಮ್ಗೆ ಒಂದು ನೀರು ಕಡಿಮೆ ಇದ್ರೆ ನಿಮ್ದು ಮೋಟರ್ ಸುಟ್ಟೋಗಿ ಬಿಡ್ತದೆ, ನಿಮ್ಗೆ ಮೋಟರ್ ಪ್ರಾಬ್ಲಮ್ ಬರ್ತದೆ. ಈ ಪೈಪ್ ಕಾಲಾನ್ ಪೈಪು, ಈ ಪೈಪ್ ಹಾಕಿ ಈ ಮೋಟರ್ ಇಳಿಸ್ಬೋದು. ಈ ಮೋಟರ್ಗೆ ಅಷ್ಟಲ್ಲ, ನಿಮ್ದು ಕೆಜಿ ಕಡಿಮೆ ಬರ್ತದೆ. ಈ ಪೈಪ್ ಕಪ್ಪು ಪೈಪ್ ಹಾಕಿ ನಿಮ್ಗೆ ಆಗ್ಬೋದು. ಈ ಮೋಟರ್ ನೋಡಿದ್ರ ಈ ಫ್ಲೋಟ್ದಲ್ಲಿ ಕೊಡ್ಬೋದು. ನಿಮ್ಗೆ ನೀರು ಕಡಿಮೆ ಬಂದಿದ್ರ ನಿಮ್ ಮೋಟರ್ದಲ್ಲಿ ಆಫ್ ಆಗಿ ಬಿಡ್ತದೆ. ನೀರು ಕಡಿಮೆ ಬಂದಿದ್ರೆ ಈ ಮೋಟರ್ ಆಫ್ ಆಗಿ ಬಿಡ್ತದೆ. ಈ ಮೋಟರ್ ನೋಡಿದ್ರೆ ನಿಮ್ ಬೋರ್ದಲ್ಲಿ ನಿಮ್ಗೆ 1 ಇಂಚ್ ನೀರು ಬರ್ತದೆ, ಹಂಗಂದ್ರೆ ಈ ಮೋಟರ್ ನಡೀತಿರ ಅರ್ಧ ಇಂಚಿ ಬಂದಿರೋ ಈ ಮೋಟರ್ ನಡೆಯೋದು. ನಿಮ್ಗೆ ಆ ಮೋಟರ್ದಲ್ಲಿ ಫುಲ್ದಲ್ಲಿ ನೀರು ಎತ್ತಿ ನಿಮ್ಗೆ ಮೋಟರ್ ಸುಟ್ಟೋಗಿ ಬಿಡೋದಿಲ್ಲ. ಈ ಮೋಟರ್ ನಿಮ್ದು ಅರ್ಧ ಇಂಚಿ ನೀರು ಬಂದಿರೋ ನಡೆಯೋದು. ಈ ಮೋಟರ್ ನೋಡಿದ್ರೆ ನಿಮ್ದು ಕರೆಂಟ್ ಮೋಟ್ರು, ಇದು 3 ಫೇಸ್ದಲ್ಲಿ ನಡೆಯೋದು. ಈ ಮೋಟರ್ ನೋಡಿದ್ರೆ AC DC ಮೋಟ್ರು, ಇದು 2 ಫೇಸ್ದಲ್ಲಿ ನಡೆಯೋದು. ಸಿಂಗಲ್ ಫೇಸ್ದಲ್ಲಿ ನಡೆಯೋ ತರ ಮೋಟರ್ ನಮ್ಮ ಕಡೆ ಯಾವ್ದಾವು. ಇದೇ ನೋಡಿದ್ರೆ ನಿಮ್ದು ಈ ಮೋಟರ್ ನೋಡಿದ್ರೆ 2800 RPM ದಲ್ಲಿ ನಡೆಯೋದು. ಈ ಮೋಟರ್ ನೋಡಿದ್ರೆ ನಿಮ್ದು 6000 RPM ನಡೆಯೋದು. ಇದು ನಿಮ್ದು ಪ್ರೆಷರ್ ಜಾಸ್ತಿ ಬರ್ತದೆ, ನಿಮ್ದು ಅದರದಲ್ಲಿ 2% ನೀರು ಜಾಸ್ತಿ ಬರ್ತದೆ. ಅದೇ ನೋಡಿದ್ರೆ ನಿಮ್ದು ಈ ಮೋಟರ್ ನೋಡಿದ್ರೆ ನಿಮ್ಗೆ ಯಾವ್ದು ಪ್ರಾಬ್ಲಮ್ ಬರೋದಿಲ್ಲ, ಜಾಸ್ತಿ ಪ್ರಾಬ್ಲಮ್ ಬರೋದಿಲ್ಲ. ಕಾಸ್ಟ್ ನೋಡಿದ್ರೆ ನಿಮ್ದು ರೇಟ್ ಇದರಲ್ಲಿ ರೇಟ್ ಜಾಸ್ತಿ ಬರ್ತದೆ, ರೇಟ್ ಸ್ವಲ್ಪ ಕಡಿಮೆಯೇ ಬರ್ತದೆ. ಈ ಮೋಟರ್ ಯಾವ್ದು ಪ್ರೆಷರ್ ಬರ್ತದೆ ಅದರಲ್ಲಿ 2% ಪ್ರೆಷರ್ ಜಾಸ್ತಿ ಬರ್ತದೆ. ಇದು ನಿಮ್ದು ಟ್ರಿಪ್ಗೆ ಕೊಡ್ಬೋದು, ನಿಮ್ದು ಸ್ಪ್ರಿಂಗರ್ಗೂ ಕೊಡ್ಬೋದು. ಇದನ್ನ ನೋಡಿದ್ರೆ ನಮ್ದು ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಬೆಂಗಳೂರಲ್ಲಿ ನಮ್ ಕಂಪನಿ ಅದಾವು.